ಸಾಲ್ಕಲ್ ಮುನೀಶ್ವರ ಸ್ವಾಮಿರವರ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ವಿಮಾನ ಗೋಪುರ ಕಳಶ ಕುಂಭಾಭಿಷೇಕ ಮಹೋತ್ಸವ ಹಾಗೂ 48ನೇ ದಿನದ ಮಂಡಲ ಪೂಜಾ ಮತ್ತು ಕರಗ ಮಹೋತ್ಸವ ಕಾರ್ಯಕ್ರಮ 24-12-2025 ರಿಂದ 27-12-2025 ರವರೆಗೆ 3 ದಿನಗಳ ಕಾಲ ಪ್ರಥಮ ದಿನ ದೇವರ ಸನ್ನಿಧಾನದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹಸಿ ಕರಗ ಹಾಗೂ ಮಹಾಮಂಗಳಾರತಿ ಪ್ರಸಾದ ವಿತರಣೆ ಹಾಗೂ 4ನೇ ದಿನ ಬೆಳಗ್ಗೆ ಪೂಜಾ ಕಾರ್ಯಕ್ರಮಗಳು ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಗೋಡಂಬಿ ಕಡೆ ದಿನ 27ರಂದು ಗ್ರಾಮದ ಮುತ್ತೈದರಿಂದ ಬೆಲ್ಲದ 6 ತಿಂಗಳ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ರಾತ್ರಿ ಅಗ್ನಿಕುಂಡ ಪೂಜೆ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ ಮತ್ತು 28-12-2025 ಭಾನುವಾರದಂದು ಗ್ರಾಮದ ಮುತ್ತೈದೆಯರಿಂದ ದೀಪದ ಆರತಿಗಳು ಮಹಾಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ನೆರವೇರಿಸುವ ಮೂಲಕ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮದ ಧರ್ಮದರ್ಶಿಗಳು ಮತ್ತು ಸಮಾಜ ಸೇವಕರು ಕೊಟ್ಟಿಗೇರಿ ವಾರ್ಡ್ ಸಿದ್ದಲಿಂಗಪ್ಪರವರ ಮತ್ತು ಮುನೀಶ್ವರ ಬಡಾವಣೆ ಪಿಲ್ಗಾನಹಳ್ಳಿ ಗ್ರಾಮದ ಭಕ್ತಾದಿಗಳ ಉಪಸ್ಥಿತಿಯಲ್ಲಿ ನೆರವೇರಿತು. ಸಾವಿರದ 1912ರಲ್ಲಿ ಇಲ್ಲಿ ಬಂದು ಅವರು 3 ದಿನ ಇಲ್ಲಿ ಈ ಗ್ರಾಮದಲ್ಲಿ ನೆನೆಸಿ ಸುಮಾರು ಇಲ್ಲಿ ಒಂದು ಬಾಯಿಗಳು ಒಂದು 2-3 ಸುಮಾರು ಅಭಿವೃದ್ಧಿಗಳು ಗಾಂಧೀಜಿ ಮಾಡಿದಂಥ ಇದು ಗ್ರಾಮ ಆಗಿತ್ತು. ಈ ಗ್ರಾಮದಲ್ಲಿ ನಾನು ಸುಮಾರು ನಮ್ಮ ತಾತ ನಮ್ಮ ಮುತ್ತಾತ ಕಾಲದಿಂದ ನಾವೆಲ್ಲ ಈ ಜಮೀನುಗಳು ಸಾಗುವಳಿಗಳು ಮಾಡಿಕೊಂಡು ಗ್ರಾಂಟ್ಗಳಾಗಿದ್ದೇವೆ. ಆ ಜಾಗಗಳಲ್ಲಿ ನಾವೆಲ್ಲ ವಾಸವಾಗಿದ್ದೀವಿ. ನಮ್ಮ ತಾತ ತಂದೆಯವರು ಇಲ್ಲಿ ಇದೇ ಜಾಗದಲ್ಲಿನೂ ಅವರೊಂದು 5 ಕಲ್ಲಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಅವರಿಗೆ ದೊಡ್ಡವರು ಆವಾಗ ವರ್ಷಕ್ಕೊಂದ್ಸರಿ ಪೂಜೆ ಮಾಡೋರು. ಹಂಗೆ ಬರ್ತಾ 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 ಇದೆಲ್ಲ ಪೂರ್ತಿ ಕಾಡಾಗೇ ಇತ್ತು. ಬರೇ ಬಂಡೆ ಗುಡ್ಡೆಗಳು ಎಲ್ಲ ಇತ್ತು. ಅದರಲ್ಲಿ ಭಗವಂತ ನನಗೆ ಜ್ಞಾನ ಕೊಟ್ಟು ಇಲ್ಲೊಂದು ಒಂದೇ ಒಂದು ದೀಪ ಹಚ್ಚಿದೆ. ಒಂದು 40 ವರ್ಷ ಹಿಂದೆ ಆ ದೀಪ ಇದ್ದಿದ್ದು ಒಂದೇ ಒಂದು. ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಬಂದು ನಾನು ದೀಪ ಹಚ್ಕೊಂಡು ಹೋಗ್ತಾ ಇದ್ದೆ. ಹೋಗ್ತಂಥ ಸಂದರ್ಭದಲ್ಲಿ ಪಿಲ್ಗಾನಹಳ್ಳಿ ಊರು ಸುಮಾರು ಒಂದು 25 ಮನೆ ಇತ್ತು. ಇವತ್ತೊಂದು 15ರಿಂದ 20 ಸಾವಿರ ಮನೆ ಆಯಿತು. ಹಾಗಾಗಿ ಇಲ್ಲಿ ಒಂದು ದೀಪ ನಾವು ಬೆಳಗಿದ್ದಕ್ಕೆ ಸುಮಾರು ಸಾವಿರಾರು ಒಂದು 10-15 ಸಾವಿರ ದೀಪಗಳಾದವು. ಅದೇ ರೀತಿಯಾಗಿ ಇಲ್ಲಿ ಏನೇ ಕಷ್ಟಗಳು ಬರಲಿ ನೋವುಗಳು ಬರಲಿ ಏನೇ ಬಂದ್ರೂ ಕೂಡ ಇಲ್ಲಿ ಅಪ್ಪನ ಹತ್ರ 3 ದೇವರಿದ್ದಾರೆ. 2 ತಾಯಿಯಂದರು 1 ತಂದೆ ಇದ್ದಾರೆ. ಇಲ್ಲಿ ಬಂದು ಒಂದು ಕಾಯಿ ಹೊಡೆದು ಪೂಜೆ ಮಾಡ್ಕೊಂಡು ಹೋದರೆ ನಾವು ಸೋತಿತ್ತು ದಿನ ಇಲ್ಲ. ಯಾವ ಹೋರಾಟದಲ್ಲಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಾವೆಲ್ಲ ಜಯಿಸ್ಕೊಂಡು ಬಂದಿದ್ದೀವಿ. ಅಂಥ ಶಕ್ತಿ ದೇವರಿದು. ಹಾಗಾಗಿ ಇಲ್ಲಿ ಸುಮಾರು ಎಲ್ಲ ಭಕ್ತಾದಿಗಳು ಸುಮಾರು ವರ್ಷಾನುಗಟ್ಲೆಗಳೆಲ್ಲ ಬಂದು ಪೂಜೆ ಪುನಸ್ಕಾರಗಳು 100 ವರ್ಷಗಳಿಂದ ಇದು ನಡೆಸ್ಕೊಂಡು ಬಂದಿದೆ. ಇದು ಇನ್ನು ಮುಂದಕ್ಕೆ ಭಕ್ತಾದಿಗಳಿಗೆ ಇನ್ನೂ ಇದು ತಿಳಿಬೇಕಾಗ್ತದೆ. ತಿಳಿದು ಇನ್ನೂ ದೂರದಿಂದ ಭಕ್ತಾದಿಗಳು ಬಂದು ಈ ಭಗವಂತನ ಹತ್ರ ಆಶೀರ್ವಾದ ತಗೊಂಡು ಅವರು ಆ ಆಶೀರ್ವಾದದಲ್ಲಿ ಅವ್ರಿಗೂ ಆರೋಗ್ಯ ಆಯುಸ್ಸು ಐಶ್ವರ್ಯ ಅವ್ರಿಗೆಲ್ಲ ನೀಡಲಿ. ಹಾಗಾಗಿ ಇಲ್ಲಿ ಶಕ್ತಿ ಇದೆ. ಸುಮಾರು ಈ ದೇವ್ರನ್ನ ನಾವು ಮಾಡ್ಕೊಂಡು ಬಂದಾಗ ನಾನು ತುಂಬ ಕಡ್ಬಡವನಾಗಿ ನಾನು ಒಂದು ಕುಟುಂಬದಲ್ಲಿ ಬಂದವನು. ಇವತ್ತು ನಾನೇನೋ ಒಂದು 4 ಕಾಳು ಸರಿಗೆ ಒಂದು ಸಾಧಿಸೋಣಂತ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇನ್ನು ಮುಂದೆ ನಿಮ್ಮ ಈ ಟಿ ವಿ ಚಾನಲ್ಗೆಲ್ಲ
ಇವೆಲ್ಲ ಇವತ್ತು ನಮ್ಮ ಭೂಮಿಯಿಂದ ನೀವೆಲ್ಲ ಸಹಕರಿಸಿದ್ದೀರ. ನಮ್ಮೆಲ್ಲ ಪರವಾಗಿ, ಗ್ರಾಮದ ಪರವಾಗಿ ನಿಮಗೆ ವಂದನೆಗಳು ಹೇಳ್ತೀವಿ. ಇದನ್ನ ದೇಶಕ್ಕೆ ಸಾರಲಿ, ಈ ಶಕ್ತಿನ ಎಲ್ಲದಕ್ಕೂ ಗೊತ್ತಾಗಲಿ. ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾನು ಸಂಖ್ಯೆಯಲ್ಲಿ ಸಾಗಿ ಬಂದು ಜಾತ್ರೆ ದಿನ ಇದನ್ನ ಜಾತ್ರೆ ಆಗಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸ್ವಾಮಿ. ಸ್ವಾಮಿ ಎಷ್ಟು ವರ್ಷ ಕಾರ್ಯಕ್ರಮ ನಡೆಯುತ್ತೆ ಈ ನಿಮ್ಮ ದೇವಸ್ಥಾನದಲ್ಲಿ? ಸ್ವಾಮಿ ಇಲ್ಲಿ ಪೌರ್ಣಮಿ ಅಮಾಸೆಗಳಲ್ಲಿ ಪೂಜೆ ಸ್ವಾಮಿ. ಹಾಗೆ ಡೈಲಿ ಬೆಳಿಗ್ಗೆ ಸಾಯಂಕಾಲ ನಾವು ನಮ್ಮ ಉಸಿರು ಇರೋ ತನಕನೂ ದೀಪ ಆರ್ದಿರಂಗೆ ಅದಕ್ಕೆ ಎಣ್ಣೆ ದೀಪ ಹಚ್ಕೊಂಡು ಬರ್ತಾ ಇದೀವಿ ಸ್ವಾಮಿ. ವಿಶೇಷವಾಗಿ ಎಲ್ಲಿಂದ ಯಾವ್ಯಾವ ಗ್ರಾಮಸ್ಥರಿಂದ ಈ ದೇವಸ್ಥಾನಕ್ಕೆ ನಡ್ಕೊಳ್ಳೋ ಭಕ್ತರಿದ್ದಾರೆ? ಇಲ್ಲಿ ಎಲ್ಲ ಸುತ್ತಮುತ್ತ ಎಲ್ಲ ಸುಮಾರು ಒಂದು 7-8 ಹಳ್ಳಿಗಳವರು ಮೊದಲು ಬರ್ತಾಯಿದ್ರು. ಈಗ ಎಲ್ಲ ಅಲ್ಲೆಲ್ಲ ದೇವಸ್ಥಾನಗಳಾಗಿ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಆಗಿದೆ. ಇನ್ನು ಮುಂದೆ ಇಲ್ಲಿ ಬಂದು ಭಕ್ತಾದಿಗಳು ಬೇಡ ನೋಡಲಿ, ಈ ಶಕ್ತಿ ಅವರಿಗೆ ಒಳ್ಳೇದಾಯ್ತಂದರೆ ನಂಬಲಿ ಇಲ್ಲಿ, ಇಲ್ಲಾಂದರೆ ಅವರು ನಮ್ಮದು ಬೇಡ, ನಾವು ಸುಳ್ಳು ಹೇಳೋದು ಬೇಡ. ಆಮೇಲೆ ನಮಗೇನು ಮೈ ಮೇಲೆ ಬರುತ್ತೆ ಆಡಂಬರ, ಇನ್ನೊಂದು ನಮ್ಗೆ ಏನೂ ಗೊತ್ತಿಲ್ಲ. ಕೈ ಮುಗಿತೀವಿ, ಹೋಗ್ತೀವಿ. 4 ಕಾಳಿಗೆ ಒಳ್ಳೇದಾಗ್ಬೇಕು ಸ್ವಾಮಿ ಅಂತ ನಾವು ಬೇಡ್ತೀವಿ. ಅದರಂಚೆ ಆಗ್ತಾ ಇದೆ ಸ್ವಾಮಿ. ಇಲ್ಲಿ 48ನೇ ದಿನದ ಮಂಡಲದ ಪೂಜೆನ ಇದು ಮಹೋತ್ಸವ ಪ್ರತಿ ವರ್ಷದಂತೆ ನಡೆಯುವಂತ ಕಾರ್ಯಕ್ರಮ ಇಲ್ಲ ಸ್ವಾಮಿ. ಮೊನ್ನೆ ಹೋದ ತಿಂಗಳಲ್ಲಿ 8-9ಗೆ ಪ್ರತಿಷ್ಠಾಪನೆ ಆಯಿತು. ಇವಾಗ 48ನೇ ದಿನ ಆಯ್ತಲ್ಲ, ಇವತ್ತು ದೀಪಗಳು ಮಾಡಿ, ಬೆಲ್ದಾರ್ತಿಗಳು ಮಾಡಿ, ಇವತ್ತು ಮರಿಗಳು ಕಡ್ದು ಸುಮಾರು ಸಾವಿರಾರು ಜನಗಳಲ್ಲಿ ಸಾಗಿ ಬಂದು ಇದನ್ನು ಪೂಜೆ ಪುನಸ್ಕಾರ ಮಾಡಿಕೊಂಡು ಇವತ್ತು ಯಶಸ್ವಿ ಮಾಡಿದ್ದಾರೆ. ರಾತ್ರಿ ಕರಗ ನಡೆತು, ಮೊನ್ನೆ ಬೆಲ್ದಾರ್ತಿಗಳು ಆಯಿತು, ಹಸೆ ಕರಗ ಆಯಿತು. ಎಲ್ಲ ಅದ್ದೂರಿಯಾಗಿ, ಒಂದು ತೊಂದರೆ ಇಲ್ದಿರ, ಯಾರಿಗೂ ಏನು ಆಗದಿರ ಸಂತೋಷವಾಗಿ ಆಡಿ ಪಾಡಿ ಹೋಯ್ತು ಕರಗನು. ಯಾರೆಲ್ಲ ಗಣ್ಯಾತಿ ವ್ಯಕ್ತಿಗಳು ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ? ಸ್ವಾಮಿ ನಾವು ಎಲ್ಲರಿಗೂ ಕೊಟ್ಟಿದ್ದೀವಿ. ಅವರು ಬರೋದು ಬಿಡೋದು ಅವ್ರಿಗೆ ಬಿಟ್ಟಿಟ್ಟು ಸ್ವಾಮಿ. ನಮ್ಮ ಮಾಜಿ ಕೌನ್ಸಿಲರ್ಗಳು ಬರ್ತಾರೆ. ಅವರು ಯಾವುದೇ ಒಂದು ಪೂಜೆ ಆದ್ರೂ ಅವ್ರು ಬಂದು ಭಾಗಿಯಾಗ್ತಾ ಇದ್ದಾರೆ. ನಮ್ಮ MLA ಸಾಹೇಬರು ಹೋದ ಸತಿ ಬರಬೇಕಾಗಿತ್ತು. ಸಂಪೂರ್ಣವಾಗಿ ಇಲ್ಲೆಲ್ಲ ಅಭಿವೃದ್ಧಿಗಳಾಗಬೇಕಂದ್ರೆ ನಮ್ಮ MLA ಕೃಷ್ಣಪ್ಪನವರು ತುಂಬ ಬಡವರಿಗೆ ರೋಡ್ಗಳಾಗಲಿ, ನೀರುಗಳಾಗಲಿ, ಕಾವೇರಿ ನೀರಾಗಲಿ ತುಂಬ ಸಹಾಯ ಮಾಡಿದ್ದಾರೆ. ಅವರು 4 ಬಾರಿ ಜನಪ್ರಿಯ ಶಾಸಕರಾಗಿ ನಮ್ಮ ನಮ್ಮ ಲೋಕಲಲ್ಲಿನೂ ತುಂಬ ನಾವೆಲ್ಲ ಓಡಾಡೋಕ್ಕಾಗ್ತಾ ಇರಲಿಲ್ಲ. ಕೆಲಸಗಳು ಕಲ್ಲು ಮುಳ್ಳು ಶಾನ ಇತ್ತು. ಇವಾಗೆಲ್ಲ ಏನೋ ಸ್ವಲ್ಪ ಎಲ್ಲ ಅವರೆಲ್ಲ ಬಂದಾಗ ನಿಂಕ ನಮ್ಮೂರು ಚೆನ್ನಾಗಾಗಿದೆ, ರೋಡು ಪಾಡು ಎಲ್ಲ ಚೆನ್ನಾಗಾಗಿದೆ, ನಮ್ಮ ಜನನೂ ಚೆನ್ನಾಗಿದ್ದಾರೆ. ಒಂದು ಸ್ವಲ್ಪ ನೀರುಗಳು ಸ್ವಲ್ಪ ತೊಂದರೆ ಇದೆ. MLA ಅವರು ಅದನ್ನು ಮಾಡಿಕೊಡ್ತಾರೆ ಅಂತ ನಾವೆಲ್ಲ ನಂಬಿದ್ದೀವಿ. ಒಂದು ಅರ್ಧ ಊರಿಗೆ ಬಂದಿದೆ, ಇನ್ನೊಂದು ಅರ್ಧ ಊರಿಗೆ ಬರಬೇಕು. ನನಗೆ ಈ ಸಂದರ್ಭದಲ್ಲಿ ಕೇಳ್ಕೊಳೋದಿಷ್ಟೇ, MLA ಸಾಹೇಬರು ಮಾಜಿ ಕೌನ್ಸಿಲರ್ಗಳೆಲ್ಲ ಮನಸ್ಸಿಟ್ಟು ಇನ್ನು ಅರ್ಧ ಗ್ರಾಮಕ್ಕೂ ಕಾವೇರಿ ನೀರನ್ನ ತರಿಸಿ ಬಿಡ್ತಾರೆ ಅಂತ ನಾನು ಇಲ್ಲಿ ನಂಬ್ತಾ ಇದ್ದೀನಿ ಸರ್. ಕಡೆ ಪ್ರಶ್ನೆ, ಧರ್ಮದರ್ಶಿಗಳೇ, 5 ದಿನದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಿದರೆ ಬೆಳಗಾವಿನಲ್ಲಿ ಗ್ರಾಮಸ್ಥರಿಗೆ ದಾನಿಗಳಿಗೆ ಏನ್ ಹೇಳ್ತೀರಿ? ಸ್ವಾಮಿ, ಅವ್ರಿಗೆಲ್ಲ ನಮ್ಮ ಭಕ್ತಾದಿಗಳಿಗೆಲ್ಲನೂ ನಮ್ಮ ಹೃದಯಪೂರ್ವಕವಾಗಿ, ಮುನೇಶ್ವರ ಪರವಾಗಿ, ಯಲ್ಲಮ್ಮನ ಪರವಾಗಿ, ಮಧುರಮ್ಮನ ಪರವಾಗಿ ಅವ್ರಿಗೆಲ್ಲಾನು ಒಳ್ಳೇದಾಗಲಿ ಅಂತ ನಾವು ಹಾರೈಸ್ತೀವಿ ಸರ್. ಸ್ವಾಮಿ, ಇಲ್ಲಿ ಯಾರು ಈ ದೇವಸ್ಥಾನ ಮಾಡೋವಾಗ ಯಾರು ಸಹಾಯ ಮಾಡಲಿ ಸರ್. ಯಾರೋ ಕೆಲವರು ಬಡವರುಗಳು, ನಮ್ಮ ಊರಿನ ಗ್ರಾಮಸ್ಥರುಗಳು ಸ್ವಲ್ಪ ಸಹಾಯ ಮಾಡಿದ್ದಾರೆ. ಅದನ್ನ ಬಿಟ್ಟರೆ ಯಾರು ಸಹಾಯ ಮಾಡಿಲ್ಲ ಸ್ವಾಮಿ. ನಾವೇ ಅಲ್ಲಿ ಬಾಧೆ ಬಿದ್ದು ಇದನ್ನ ಮಾಡಿದ್ವಿ. ಆಮೇಲೆ ನಾನು ಅಲ್ಲಿ ಮೇಲೆ ಒಂದು 2014ರಲ್ಲಿ ಅದನ್ನು ನಾನು ಕೂಲಿನ ಅಲ್ಲಿ ಮಾಡಿ ಗುಡಿ ಮಾಡಿದ್ದೀನಿ. ಅದನ್ನು ಸುಮಾರು 2014ರಲ್ಲಿ ಮಾಡಿದೆ. ಅದು ಒಂದು 7-8 ವರ್ಷ ನಾನು ಅಲ್ಲಿ ಭಿಕ್ಷೆ ಮಾಡಿ ಗುಡಿ ಮಾಡಿದೆ ಅಲ್ಲಿ ಮೇಲೆ. ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಆ ಸಮಯ ನಂದಿದೆ. ಇನ್ನ ಒಂದು ಚೌಟ್ರಿ ಒಂದು ಆಗಬೇಕು. ಆ ಚೌಟ್ರಿ ಒಂದು ಆಯ್ತಂದ್ರೆ ಬಡಬಗ್ಗರಿಗೂ ಜಾಸ್ತಿ ಇದ್ದಾರೆ. ಅವ್ರಿಗೆ ಏನೋ ಬಂದು ಪಾಪ ಅವರು ಕೂಲಿನಲ್ಲಿ ಮಾಡೋರು ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ.
ಅದಕ್ಕಾಗಿ ಎಲ್ಲರೂ ಸಹಾಯ ಮಾಡಬೇಕು. ಬಡವರು ಎಲ್ಲ ದಿನ ಕೂಲಿಗಳು, ಅದಕ್ಕೆ ಒಂದು ಚೌಟ್ರಿಗೆ ಯಾರನ್ನ ಸಹಾಯ ಮಾಡಿದೆ ಎಲ್ಲ ಅನುಕೂಲ ಆಗುತ್ತೆ. ನಾನು ಒಂದು 25 ವರ್ಷ ಹಿಂದೆಗಡೆ ಊರಿಗೆ ಬಂದೆ. ಚಿಕ್ಕದು ಇಲ್ಲೊಂದು ಗರ್ಭಗುಡಿ ಇತ್ತು. ನಾನು ನಮ್ಮ ತಂದೆ ಇಬ್ಬರು TVS XL ಅಲ್ಲಿ ಇಲ್ಲಿ ಬಂದ್ವಿ. ಅವಾಗ ಇವ್ರು ಕರ್ಕೊಂಡೋಗಿ ತೋರಿಸಿದ್ರು. ಆಗ ಏನು ಇಂಪ್ರೂವ್ಮೆಂಟ್ ಇರಲಿಲ್ಲ, ಅಷ್ಟೇ ಇದ್ದಿದ್ದು. ಆ ಟೈಮಲ್ಲಿ ಬಂದ್ಬಿಟ್ಟು ನಮ್ಮ ತಂದೆಗೆ ಹೇಳಿದ್ರು, ಇಲ್ಲಿ ಬಂದು ನಿನ್ಗೆ ಏನೇ ಅಂದ್ರೇನು ಇಲ್ಲೊಂದು ಕರ್ಪೂರ ಅಂಟಿಸ್ಬಿಟ್ಟು ಹೋಗೋಣ, ನಿನ್ಗೆ ಒಳ್ಳೇದಾಯ್ತೈತೆ ಅಂತ ಹೇಳಿದ್ರು ನಮ್ಮ ತಂದೆಗೆ. ಅದರಂತೆ ಇವತ್ತವರೆಗೂ ನಾನು ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ದೀನಿ. ಇವತ್ತವರೆಗೂ ತುಂಬಾ ಸತ್ಯ ನಡೆದೈತೆ, ತುಂಬಾ ನನಗೂ ಒಳ್ಳೇದಾಗಿದೆ. ನಮ್ಮ ಶಾಸಕರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಇಲ್ಲಿರೋ ಗ್ರಾಮಸ್ಥರುಗಳು ಶಾಸಕರು ಇದ್ರು ಸ್ವಲ್ಪ ಅಭಿವೃದ್ಧಿದು ನೀರ್ದು ಅದೆಲ್ಲ ಸ್ವಲ್ಪ ಗಮನ ಹರಿಸಿ ಇಲ್ಲಿರೋ ಜನಗಳಿಗೆಲ್ಲ ಒಂದು ಒಳ್ಳೇದು ಮಾಡ್ಬೇಕು ಅಂತ. ಆಲ್ರೆಡಿ ಒಳ್ಳೇದು ಮಾಡವ್ರೆ, ಅವರು ಒಳ್ಳೇದು ಮಾಡವ್ರೆ, ನಮ್ಮ DK ಸುರೇಶ್ ಅವರು ಒಳ್ಳೇದು ಮಾಡವ್ರೆ. ಇನ್ ಮುಂದಕ್ಕೂ ಒಳ್ಳೇದು ಮಾಡ್ಲಿ ಅಂತ ನಾನು ಕೇಳ್ತೀನಿ. ಯಾವ ರೀತಿ ಬೇಡಿಕೆ ಇದೆ ಸರ್ ಇಲ್ಲಿ? ಏನಿಲ್ಲ, ಅದೇ ಈಗ ಸೈಟ್ಗಳು ಸ್ವಲ್ಪ ಹಕ್ಕುಪತ್ರಗಳು ಬರಬೇಕು. ಅದು ದೇವಸ್ಥಾನದ ಆಯ್ತು ಹೋಗ್ರಿ. ವಿಚಾರವಾಗಿ ಬಂದು ಒಂಚೂರು ನಮ್ಗೆ ಅನುಕೂಲ ಮಾಡ್ಕೊಳ್ಳಿ. ಶಾಸಕರು ಈಗ ಬಂದ್ಬಿಟ್ಟು ಸ್ವಲ್ಪ ಅಭಿವೃದ್ಧಿ ಮಾಡಿ ಈ ದೇವಸ್ಥಾನಕ್ಕೂ ಸ್ವಲ್ಪ ಚೌಟ್ರಿ ಅದು ಇದು ಮಾಡಕ್ಕೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು ಅಂತ. ನನ್ನ ಹೆಸರು ಧನಲಕ್ಷ್ಮಿ ಅಂತ. ನಾವು ಬಂದಿಲ್ಲ ಒಂದು 28 ವರ್ಷ ಆಯಿತು. ನಾವು ಬಂದಾಗ ಇದೆಲ್ಲ ತುಂಬ ಕಾಡಿತ್ತು. ಅಂದರೆ ಒಂದು 10 ಸೀಟ್ ಮನೆ ಕಟ್ಕೊಂಡು ಬರೋಣ ಅಂತ ಬಂದ್ವಿ. ಅವಾಗ ತುಂಬ ಭಯ ಇತ್ತು. ಕಾಡು ಪ್ರಾಣಿಗಳೆಲ್ಲ ಬಂದು ತುಂಬ ಟಾರ್ಚರ್ ಕೊಡೋರು, ರೌಡಿಸಮ್ ಎಲ್ಲ. ಅಂಥ ಟೈಮಲ್ಲೆಲ್ಲ ಈ ಸಿದ್ಧಲಿಂಗಪ್ಪನವ್ರು ಬಂದು ಯಾರೇ ಏನೇ ಬಡಸ್ತಾನ ಇದ್ರೆ, ಕಷ್ಟ ಇದ್ರೆ, ಯಾವುದೋ ಒಂದು ರೌಡಿಸಮ್ ಇದ್ರೆ, ಒಂದು ಜಗಳ ಜಂಟಿ ಯಾವುದೇ ಇದ್ರೂ ತಕ್ಷಣಕ್ಕೆ ಒಂದು ಫೋನ್ ಹೋದಾಗ ಅವ್ರು ಬಂದು ಅದನ್ನೆಲ್ಲ ಬಗೆಹರಿಸೋದು. ಇಲ್ಲೊಂದು ದೊಡ್ಡ ದೇವಸ್ಥಾನ ಕಟ್ಟಬೇಕು, ಮತ್ತು ಇದು ದೊಡ್ಡ ಇದು ಯಡೂರು ಸಿದ್ಧಲಿಂಗೇಶ್ವರ ಅಂತರ ಮಾಡಬೇಕು. ನಮ್ಮ ಬಡಾವಣೆಯಲ್ಲಿ ನಾವೆಲ್ಲ ಹಿಂದುಳಿದಿದ್ದೀವಿ, ನಾವು 4 ಜನದಂತೆ ಇರಬೇಕು, ಬಡವ್ರಿಗೆಲ್ಲ ಹೆಲ್ಪ್ ಮಾಡಬೇಕು ಅನ್ನೋದು ತುಂಬ ಅವ್ರ ಆಸೆ ಇದೆ. ಬಟ್ ಏನಪ್ಪ ಅಂದರೆ ಈ ದೇವಸ್ಥಾನ ಹೆಂಗೆ ಅಂದರೆ ಕಷ್ಟ ಅಂತ ಕೈ ಮುಗಿದವ್ರಿಗೆ ಯಾವತ್ತೂ ಬಿಟ್ಟಿಲ್ಲ. ಒಂದು ಕಾಯಿ ಹೊಡೆದು ಒಂದು ಕರ್ಪೂರ ಹಚ್ಕೊಂಡು ಹೋದ್ರೆ ಭಗವಂತ ಅಂತ ಅವ್ರು ಯಾವುದೇ ಕೆಲಸಕ್ಕವರು ಜೈವಾಗುತ್ತೆ. ಯಾಕಂದ್ರೆ ನಾನು ಇಲ್ಲಿ ಬಂದು 28 ವರ್ಷದಿಂದ ನೋಡ್ತಾ ಇದ್ದೀನಿ. ಯಾಕಂದ್ರೆ ಒಂದು ಕೋಳಿ ಕುಯ್ಯೋಕ್ಕಾಗಿಲ್ಲ, ಒಂದು ಮೊಸರನ್ನ ತಳಗೆ ಇಟ್ಕೊಂಡು ಹೋದ್ರೂ ಭಗವಂತ ಬೂದಿ ಮುಚ್ಚಿದ ಕೆಂಡದ ಥರ ಇದೆ ದೇವಸ್ಥಾನ. ಬಟ್ ಪಬ್ಲಿಕ್ ಗೊತ್ತಿಲ್ಲ. ಪಬ್ಲಿಕ್ ಏನು ಹೇಳ್ತಾರೆ ಅಂದರೆ ಸುಮ್ಮನೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ, ಅವ್ರ ಮನೆ ಅಭಿವೃದ್ಧಿಗೋಸ್ಕರ ಅಂದ್ಕೊಳ್ತಾರೆ. ಬಟ್ ಭಗವಂತ ಎಲ್ರಿಗೂ ಇದ್ದಾನೆ ಅಂತ ಜನಕ್ಕೆ ಗೊತ್ತಿಲ್ಲ. ಅದು ಪ್ರಚಾರ ಆಗಬೇಕು, ಜನಗಳು ಬರಬೇಕು, ಇದು ನಮ್ಮ ದೇವರು ನಮ್ಮ ದೇವಸ್ಥಾನ ಅಂತ ಪೂಜೆ ಮಾಡಬೇಕು. ಹಾಗಾಗಿ ಇಲ್ಲಿ ಜನಗಳು ಏನು ಹೇಳ್ತಾರೆ, ಏನೋ ಅವ್ರದೇ ಮನೆ ಅವ್ರ ದೇವಸ್ಥಾನ ಅನ್ನೋ ಥರ ಇದ್ದಾರೆ. ಆ ಥರ ಇರಬಾರ್ದು. ಪಬ್ಲಿಕ್ಸ್ ಎಲ್ಲ ಬರಬೇಕು, ಭಗವಂತ ನೋಡಬೇಕು, ಬೇಡಬೇಕು, ಅವ್ರ ಹರಕೆಗಳು ಕಟ್ಕೊಂಡು ಹೋಗ್ಬೇಕು. ಅದು ಪೂರೈಸಿದಾಗ ಅವ್ರು ಏನು ಹರಕೆ ಮಾಡ್ಕೊಂಡಿರೋ ಅದನ್ನ ತಂದು ಭಗವಂತನಿಗೆ ಹಾಕ್ಬೇಕು. ಅಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ. ನಾಳೆ ಒಂದ್ ದಿವಸ ಇವರು ಇನ್ನೊಂದು ನಮ್ಮಂತರ ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡೋಷ್ಟು ದೇವ್ರು ಭಗವಂತ ಶಕ್ತಿ ಕೊಡ್ಬೇಕು, ಮುಂದೆ ಒಳ್ಳೇದಾಗ್ಬೇಕು. 30 ವರ್ಷದಿಂದ ವಿದ್ಯುತ್ ಹಚ್ಚಿ ಏರಿಯಾ ಕರೆಂಟ್ ಇರ್ಲಿಲ್ಲ. ಕರೆಂಟು ಎಲ್ಲ ಇಲ್ಲಿ ತೆರೆಯಕ್ಕೆ ಇವರ ಪ್ರೋತ್ಸಾಹದಿಂದ ಮಾಡಿದ್ವಿ. ಇಲ್ಲಿ ಸಿದ್ಧಲಿಂಗಪ್ಪ ಪ್ರೋತ್ಸಾಹದಿಂದ ಇಲ್ಲಿ KJS ಸಂಘಟನೆ ಲಂಬಾಡಿಗೆಲ್ಲ ಹೋರಾಟ ಮಾಡಿದಾಗ ಸುಮಾರು ಒಂದು 30-40 ಅಪ್ಲಿಕೇಶನ್ ಬಂದಿತ್ತು. ಅಲ್ಲೆಲ್ಲ ಇಲ್ಲಿ ಇವರು ಈ ಊರ ಅಭಿವೃದ್ಧಿಯಾಗ ತುಂಬ ಶ್ರಮಿಸಿದ್ದಾರೆ. ಆಮೇಲೆ ಇಲ್ಲೆಲ್ಲ ವಿದ್ಯುತ್ ಶಕ್ತಿ ಟ್ರಾನ್ಸ್ಫಾರ್ಮರು ಮೀಟರ್ಗಳು ಹಾಕೋದೆಲ್ಲ ಸುಮಾರು ನಾನು 30 ವರ್ಷದಿಂದ ಇಲ್ಲಿ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನ ನಾನು 30 ವರ್ಷದಿಂದಲೂ ನೋಡಿದ್ದೀನಿ. ಇವ್ರ ಅಣ್ಣ ಇದ್ರು, ಇವ್ರ ಅಣ್ಣ ನಾಗರಾಜ್ ಅವರು ನನಗೆ ಫ್ರೆಂಡು. ದೇವಸ್ಥಾನ ತುಂಬ ಶಕ್ತಿ, ತುಂಬ ಇಲ್ಲಿ ನಡ್ಕೊಂಡವ್ರಿಗೆಲ್ಲ ಒಳ್ಳೇದಾಗ್ತಾ ಇದೆ. ಇಷ್ಟು ಹೇಳಕ್ ನಾನು ಬಯಸ್ತೀನಿ. ಬಡವ್ರನ್ನ ಕಟ್ಟಿಕೊಂಡು ಭಾಳ ಹೋರಾಟ ಮಾಡಿವ್ರಿ. ಮೇಲ್ಪಟ್ಟು ಇದು ದೇವಸ್ಥಾನ ಮೇಲೊಂದು ಸ್ವಾಮಿ ದೇವಸ್ಥಾನ ಆಯ್ತು ಚಿಕ್ಕದಾಗಿ. ಅದನ್ನ ಹಿಂದೆ ಬಹಳ ದಿವಸ ಆಯ್ತು ತಯಾರು ಮಾಡಿ. ಅಲ್ಲಿಂದ ಈಚೆಗೆ ನಮ್ಮನ್ನೆಲ್ಲಾರು ಸಂಘ ಕಟ್ಕೊಂಡು ಪ್ರತಿಯೊಬ್ಬರನ್ನು ಕಷ್ಟ ಸುಖಾದಿಗಳು ನೋಡ್ಕೊಂಡು ಅವ್ರು ನಮ್ಮನ್ನ ಇಲ್ಲಿಯವರೆಗೂ ಕಾಪಾಡ್ಕೊಂಡು ಬಂದವ್ರೆ. ಎಲ್ಲಾ ಸೌಕರ್ಯಗಳು ಅವ್ರು ಕೊಟ್ಟವ್ರೆ. ಮುಂದೆ ಆಗ್ತಕ್ಕಂಥದ್ದು ಸರ್ಕಾರದಿಂದ ಆಗ್ಬೇಕು, MLA ಸಾಹೇಬ್ರಿಂದ ನನಗೆ ಒಂದು ಮನ್ನಣೆ ಸಿಗಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ ಸರ್.